ಪತ್ರಿಕೆಗಳು ಕೆಲಸ ಏನಪ್ಪ ಅಂದ್ರೆ ನನ್ನ ಪರ್ಸನಲ್ ಇಂಟ್ರೆಸ್ಟ್ ಹೇಳ್ತೀನಿ ನಾನು ಆ್ಯಕ್ಚುಲಿ ಕೆಲವೊಂದು ದಿವಸ ನಮ್ಮ ವೆಬ್ಸೈಟ್ ನಡೆಸಿದೆ ವಾರ್ತಾ ಕರ್ನಾಟಕ ಅಂತಂದು. ಸೊ ಬೇರೆ ಬೇರೆ ಕಾರಣಾಂತರಗಳಿಂದ ನಾನು ಈಗ ಅದನ್ನು ನಡೆಸ್ತಾ ಇಲ್ಲ. ಅದಕ್ಕೆ ನಮ್ಮ ರಫೀಕ್ ಸರ್ ಅವರು ಭಾಳ ಹೆಲ್ಪ್ ಮಾಡಿದ್ರು. ಅವ್ರು ಏನೇ ಸುದ್ದಿ ಇದ್ರು ನಮ್ಗೆ ಕಳಿಸಿದ್ರು, ಅವರು ಏನಾರ ಶೇರ್ ಮಾಡ್ಕೊಂಡಿದ್ರು. ನಮ್ಮದು ಮೇನ್ ಉದ್ದೇಶ ಏನಿತ್ತಪ್ಪ ಅಂದ್ರೆ ಎಲ್ಲೇ ಕಾರ್ಯಕ್ರಮ ಆಗಲಿ ಅಥವಾ ಏನೇ ಸಮಸ್ಯೆಗಳಿರಲಿ ಅವರೆಲ್ಲ ಜನರನ್ನ ತಲುಪಿಸೋದು. ಸೊ ಮುಖ್ಯವಾಗಿ ಇವೇನು ಸುದ್ದಿ ವಾಹಿನಿಗಳು ಅಥವಾ ನ್ಯೂಸ್ ಪೇಪರ್ಗಳು ಅಥವಾ ಚಾನೆಲ್ಗಳು ಯೂಟ್ಯೂಬ್ ಆಗಲಿ ಇದರ ಮುಖ್ಯ ಕೆಲಸ ಏನಿರ್ತದಪ್ಪ ನಾವು ಬೇರೆ ಕಡೆಗೆ ಏನೇ ಆದರೂ ಅಲ್ಲಿ ನಾವು ಹೋಗಿ ನೋಡೋಕ್ಕಾಗಲ್ಲ. ಸೊ ನಮ್ಗೆ ಗೊತ್ತಿರಲ್ಲ. ಈಗ ಹಳ್ಳಿ ಒಳಗೆ ಎಲ್ಲರೂ ಕೆಲಸ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಏನಾರ ಇದ್ರ ಬಗ್ಗೆ ಮಾಹಿತಿನೇ ಇರಲ್ಲ. ಇವತ್ತು ನಾವು ಮೊಬೈಲ್ ಒಳಗೆ ಹಾಕಲಿ ಅಥವಾ ಯೂಟ್ಯೂಬ್ ಒಳಗೆ ಹಾಕಲಿ ಅಥವಾ ಪತ್ರಿಕೆಗಳ ಮುಖಾಂತರ ಹೇಳೋದು ಅವ್ರ ತನಕ ತಲುಪಬಹುದು. ಇವತ್ತೇನಂದ್ರೆ ಈಗ ಚಳಿಗಾಲದ ಅಧಿವೇಶನ ನಡೆದ. ಸೊ ಅಲ್ಲಿ ಏನೇನು ಆಗ್ಲಿಕತ್ತದ ಅನ್ನೋದು ಸಾಮಾನ್ಯ ಜನರಿಗೆ ಗೊತ್ತಿಲ್ಲ. ಸೊ ಇವತ್ತು ಪತ್ರಿಕೋದ್ಯಮ ಆಗಲಿ ಅಥವಾ ಟಿವಿ ನ್ಯೂಸ್ ಚಾನಲ್ ಆಗಲಿ ಅಥವಾ ಯೂಟ್ಯೂಬ್ ಚಾನಲ್ಸ್ ಏನಲ್ಲ ಡೈರೆಕ್ಟ್ ಆಗಿ ಅಲ್ಲಿ ಏನದ ಅಲ್ಲಿ ಅವ್ರು ಏನೇನು ಡಿಸಿಷನ್ ತೋತಾರ ಅಥವಾ ಡಿಸಿಷನ್ಸ್ ಏನಂದ್ರೆ ನಮ್ಮ ತನಕ ಬರ್ತಾವ. ಮತ್ತು ಪತ್ರಿಕೋದ್ಯಮದ ಮುಖ್ಯ ಕೆಲಸ ಏನಾಗಬೇಕಪ್ಪ ಅಂದ್ರೆ ಧ್ವನಿ ಇಲ್ಲದವ್ರಿಗೆ ಧ್ವನಿ ಆಗಬೇಕು. ಈಗ ಎಷ್ಟೋ ಜನರಿಗೆ ಅನ್ಯಾಯ ಆಗ್ತದೆ. ಈಗ ರೀಸೆಂಟಾಗಿ ಕಿಣಿ ಸುಲ್ತಾನ್ ಅಂತ ಕಿಣಿ ಸುಲ್ತಾನ್ ಒಳಗೆ ದಲಿತರಿಗೆ ಕಟಿಂಗ್ ಮಾಡೋದಂತಂದು ಎಷ್ಟೋ ಭಾಳ ವರ್ಷದಿಂದ ಅಲ್ಲಿ ದಲಿತರಿಗೆ ಕಟಿಂಗ್ ಮಾಡೋಲ್ಲ ಅಂತಂದು ಇತ್ತಂತ. ಸೊ ಅದು ರೀಸೆಂಟಾಗಿ ಏನಂದ್ರೆ ಯಾರೋ ಒಬ್ರು ಹೋಗಿ ದಲಿತರು ಹೋಗಿ ನಾವು ಕಟಿಂಗ್ ಯಾಕೆ ಮಾಡಲ್ಲ ಅಂತ ಕೇಳಿದಾಗ ಅದು ಎಲ್ಲ ಸುದ್ದಿವಾಹಿನಿಗಳು ಪ್ರಸಾರ ಮಾಡಬೇಕು ಮತ್ತು ಪೇಪರ್ ಒಳಗೆ ಬಂತು. ಅವಾಗ ಏನಂದ್ರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಎಚ್ಚರ ಆಗಿ ಅದು ಇವತ್ತು ಸಾಲ್ವ್ ಆಗ್ಯಾರ ಕೇಸ್. ಅಲ್ಲಿ ಇವತ್ತು ದಲಿತರು ಕಟಿಂಗ್ ಮಾಡ್ಕೋಬೋದು ಮತ್ತು ಊರನ್ನವರು ಕಟಿಂಗ್ ಮಾಡ್ಕೋಬೋದು. ಸೊ ಇಂಥವು ಬೇರೆ ಬೇರೆ ಕಡೆಗೆಲ್ಲ